ಕಲಾಸಿಪಾಳ್ಯ ಬಿಎಂಟಿಸಿ ಬಸ್ ನಿಲ್ದಾಣಕ್ಕೆ ಜನೋಪಕಾರಿ ದೊಡ್ಡಣ್ಣ ಶೆಟ್ಟರ ಹೆಸರನ್ನ ಮರುನಾಮಕರಣ ಮಾಡಲಾಯಿತು. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಂದ ನೂತನ ಹೆಸರು ಲೋಕಾರ್ಪಣೆ ಆಯಿತು. ಕಲಾಸಿಪಾಳ್ಯ ಬಸ್ ನಿಲ್ದಾಣಕ್ಕೆ ಜಾಗ ನೀಡಿದ್ದ ದೊಡ್ಡಣ್ಣ ಶೆಟ್ಟರು ಅವರ ಗೌರವಾರ್ಥವಾಗಿ ಅವರ ಹೆಸರಲ್ಲೇ ನಾಮಕರಣ ಮಾಡಲಾಗ್ತಿದೆ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮಾಹಿತಿ ನೀಡಿದ್ರು. ಇದೇ ವೇಳೆ ವಿವಿಧ ಬೇಡಿಕೆಗಳನ್ನ ಇಟ್ಟುಕೊಂಡು ಸಾರಿಗೆ ನೌಕರರು ಮುಷ್ಕರ ನಡೆಸುತ್ತಿರೋ ಬಗ್ಗೆ ಮಾತನಾಡಿ, ಈ ವಿಚಾರ ನನ್ನ ಗಮನಕ್ಕೆ ಬಂದಿದೆ. ಶೀಘ್ರದಲ್ಲೇ ಸಿಎಂ ಸಿದ್ದರಾಮಯ್ಯ ಜೊತೆ ಸಭೆ ನಡೆಸಿ ಬೇಡಿಕೆ ಈಡೇರಿಸೋ ಕೆಲಸ ಮಾಡುವುದಾಗಿ ತಿಳಿಸಿದ್ರು. ಇವತ್ತು ದೊಡ್ಡಣ್ಣ ಶೆಟ್ಟರ ಕಲಾಸಿಪಾಳ್ಯ ಬಸ್ ಸ್ಟ್ಯಾಂಡ್ ಅಂತ ಇದಕ್ಕೆ ಮರು ನಾಮಕರಣ ಮಾಡಿದ್ದೀವಿ. ಇವತ್ತು 104ನೇ ಆರಾಧನಾ ದಿನೋತ್ಸವ ದೊಡ್ಡಣ್ಣ ಶೆಟ್ಟರ್ ಇವತ್ತು SLN ಸಂಸ್ಥೆ ಆವರಣದಲ್ಲಿ. ಅದರ ಅಂಗವಾಗಿ ಇವತ್ತು ಅದು ಇದು ಎರಡು ಒಂದೇ ದಿನ ಇಟ್ಕೊಂಡಿದ್ದೀವಿ. ಮತ್ತೊಂದು ಕಡೆ ಈಗ ಎಸ್ಮಾ ಜಾರಿ ಆಗಿದೆ. 30 ತಾರೀಕಿಗೆ ನಾವು ಸತ್ಯಾಗ್ರಹ ಮಾಡ್ತೀವಿ ಅಂತ ಸಾರಿಗೆ ನೌಕರರು ಇರ್ತಾರೆ. 5ನೇ ತಾರೀಕಿಗೆ ಕಂಪ್ಲೀಟ್ ಆಗಿ ಬಂದ್ ಮಾಡ್ತೀವಿ ಅಂತಿದ್ದಾರೆ ಸರ್. ಸಮಯ ಇದೆ ಅಲ್ಲ, ಇನ್ನು 5ನೇ ತಾರೀಕು. ಯಾಕಂದ್ರೆ ಎಸ್ಮಾ ಜಾರಿ ಆಗಿದೆ. ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ ಇವತ್ತು ಅರಸೀಕೆರೆಗೆ ಹೋಗಿದ್ದಾರೆ. ಮುಖ್ಯಮಂತ್ರಿಗಳ ಗಮನಕ್ಕೆ ಎಲ್ಲಾ ವಿಚಾರಗಳು ಇದೆ. ನಾನು ಕೂಡ ತಂದಿದ್ದೀನಿ. ಎಸ್ಮಾ ಇವತ್ತೇ ಅಲ್ಲ, ಮೊದಲಿಂದ ಇದೆ, ಜಾರಿನಲ್ಲೇ ಇದೆ. ನಾನು ಇದೇ ಇಲಾಖೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ 2016-17 ಎಸ್ಮಾ ಜಾರಿ ತಂದಿದ್ದು. ಅದು 6 ತಿಂಗಳಿಗೊಂದ್ಸಲಿ ರಿನೋವೇಷನ್ ಆಗ್ತಾನೆ ಇರುತ್ತೆ.